ಹೈಕೋರ್ಟ್ ನೀಡಿದ ಜಾಮೀನು ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹ ಬಂಧನದಲ್ಲಿರುವ ಪತಿ ದರ್ಶನ್ನನ್ನು ನೋಡಲು ಹೋದ ಮಗ ವಿನೀಶ್ ಏನು ಮಾಡಿದ್ದೇನು ನೋಡೋಣ ಬನ್ನಿ. ತಂದೆಯನ್ನು ಬಿಟ್ಟು ಮಗ ಇರೋದಿಲ್ಲ. ನಟ ದರ್ಶನ್ ಜೈಲಿಗೆ ಹೋದಾಗಿನಿಂದ ನಿಜಕ್ಕೂ ಕಣ್ಣೀರು ಬರುತ್ತೆ. ಮಗ ವಿನೀಶ್ನ ಸ್ಥಿತಿಯನ್ನು ನೋಡಿ ಕಣ್ಣಲ್ಲಿ ನೀರು ಬರುತ್ತದೆ. ಹೀಗೆ ವಿಜಯಲಕ್ಷ್ಮಿ ತಂದೆಯನ್ನು ನೋಡಲು ಬಂದಿದ್ದ ಹಾಗೂ ತಂದೆಯನ್ನು ಜೈಲಿನ ಸಮವಸ್ತ್ರದಲ್ಲಿ ನೋಡಿ ಮಗ ವಿನೀಶ್ ಬಿಕ್ಕಿ ಹತ್ತಿದ್ದಾನೆ. ಆಗ ತಂದೆಯಾದ ನಟ ದರ್ಶನ್ ರವರು ಮಾಡಿದ್ದೇನು? ಮಗ ಹಾಗೂ ಹೆಂಡತಿಯನ್ನು ದರ್ಶನ್ ಜೈಲಿಗೆ ಸೇರುವುದರಿಂದ ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ. ಪತಿ ಜೈಲಿಗೆ ಹೋಗಿದ್ದಾಗಿನಿಂದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ವಿಜಯಲಕ್ಷ್ಮಿ ಕುಟುಂಬದವರು. ದರ್ಶನ್ ಪತ್ನಿಗೆ ಜೈಲಿನಲ್ಲಿ ಪತಿಯನ್ನು ನೋಡಕ್ಕೆ ಬಂದ ದರ್ಶನ್ ರವರು ಪತ್ನಿಗೆ ಧೈರ್ಯವನ್ನು ತುಂಬಿ ಹಾಗೂ ಮಗ ವಿನೀಶ್ಗೆ ಕಳಿಸಿದ್ದಾರೆ. ಸಿನಿಮಾ ಡೆವಿಲ್ ವಿಚಾರ ಪತ್ನಿಗೆ ವಹಿಸಿದ್ದಾರೆ. ಫ್ಯಾನ್ಸ್ಗೆ ಧನ್ಯವಾದ ತಿಳಿಸಿದ್ದಾರೆ. ನಾನು ಎಲ್ಲೇ ಇದ್ದರೂ ಏನೇ ಇದ್ದರೂ ನಿರ್ಮಾಪಕರಿಗೆ ತೊಂದರೆಯಾಗಬಾರದು. ಹಾಗಾಗಿ ಡೆವಿಲ್ ಸಿನಿಮಾ ರಿಲೀಸ್ ಬಗ್ಗೆ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ದಾರೆ. ಮಗನನ್ನು ನೋಡಿ ಭಾವುಕರಾದ ದರ್ಶನ್ ರವರು ಆತನನ್ನು ನೋಡಿ ಅಳುತ್ತಿದ್ದ ತಂದೆಯನ್ನು ಗಟ್ಟಿಯಾಗಿ ತಬ್ಬಿ ಅಳುತ್ತಿದ್ದಾನೆ ಮಗ. ತಂದೆಯನ್ನು ಸಿನಿಮಾದಲ್ಲಿ ಹೀರೋ ಥರ ನೋಡಿ ಜೈಲಿನಲ್ಲಿ ಕೈದಿ ಥರ ನೋಡಲು ಅವನಿಗೆ ತುಂಬ ಬೇಸರವಾಗಿದೆ. ಇದನ್ನು ಕಂಡ ದರ್ಶನ್ ರವರು ಮಗನನ್ನು ತಬ್ಬಿ ಅತ್ತಿದ್ದಾರೆ. ನನಗೆ ನೀವು ಇಲ್ಲದೆ ಇರಲು ಆಗುವುದಿಲ್ಲ ಅಪ್ಪ, ಯಾವಾಗ ಬರುತ್ತೀರಾ ಎಂದು ಕೇಳಿದ್ದಾನೆ. ಆ ಕ್ಷಣ ಕಣ್ಣಲ್ಲಿ ನೀರು ಬಂದ ದರ್ಶನ್ ರವರು, ನಾನು ಆದಷ್ಟು ಬೇಗ ಬರುತ್ತೇನೆ. ನಿಜ ಎಂದಿಗೂ ಕಹಿಯಾದರೂ ಆದಷ್ಟು ಬೇಗ ಹೊರಬರುತ್ತದೆ. ನನಗೆ ಬಿಡುಗಡೆ ಇದೆ. ಆದಷ್ಟು ಬೇಗ ಬರುತ್ತೇನೆ. ನೀನು ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡು ಹಾಗೂ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿದ್ದಾರೆ. ನಟ ದರ್ಶನ್ ರವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ.